ಸಾಧಾರಣ 1,80,000 ಆಡು ನಾನು ಹೊಂಡಕ್ಕೆ ಹಾಕಿದ್ದೇನೆ. ಸಾಧಾರಣ 25 ಹೆಣ್ಣಾಡುಗಳಿಗೆ ಒಂದೇ ಗಂಡಾಡನ್ನು ಮೇಂಟೈನ್ ಮಾಡಿಕೊಂಡು ಒಂದು 30 ರಿಂದ 40 ml ಸ್ವಲ್ಪ ಕ್ಯಾಲ್ಸಿಯಂ ಮತ್ತೆ ಲಿವರ್ ಟಾನಿಕ್ ಮಿಕ್ಸ್ ಮಾಡಿ ಬ್ರೀಡರಿಗೆ ಕೊಡ್ತೇನೆ. ನಾಟಿ ಕೋಳಿ ಮೊಟ್ಟೆ ಒಂದು ಹೊಡೆದು ವಾರದಲ್ಲಿ ರೋಂಟೋನ್ ಕಂಪನಿಯ ಲಿವರ್ ಟಾನಿಕ್ ಯೂಸ್ ಮಾಡ್ತಾ ಇದ್ದೇನೆ. ಕಂಪಲ್ಸರಿ ಇಟಿ ಮತ್ತೆ PPR ಅಂತ ಹೇಳುವ 2 ಇಂಜೆಕ್ಷನ್ಗಳು ಆಡಿಗೆ ಅಂತಲೇ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗ್ತಾ ಉಂಟು. ಹುಳುವಿನ ಔಷಧಿಯನ್ನು ಸರಿಯಾಗಿ ಕೊಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಹೇಳಿದಿರಿ ಮಲಬಾರಿ ಕೊಲಾಬ್ರೇಷನ್ ಅಲ್ಲಿ ನಿಮಗೆ ಒಂದು 6 ರಿಂದ 7 ತಿಂಗಳಾಗೋ ಕ್ರಾಸಿಂಗ್ ಬರ್ತದೆ. ಮತ್ತೆ ಬ್ರೀಡರ್ ಯಾವಾಗಲೂ ಸೀಡ್ ವೀಕ್ ಕತ್ತರಿದ್ರೆ ಒಳ್ಳೇದು. ಹಳೆ ಗೂಡನ್ನು ನಾನು ಕ್ವಾರಂಟೈನ್ ಶೆಡ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ತುಂಬಾ ಹಾಫ್ ಡೆಲಿವರಿ ಆಗಿ 14 ಮರಿಗಳು ಹೋಗಿದೆ. ಅಂದ್ರೆ ಕೆಲವರು ಹೇಳ್ತಾರೆ ದೊಡ್ಡ ಗಂಡಾಡು ಕ್ರಾಸಿಂಗ್ ಆದ್ರೆ ಮರಿ ಇಡ್ಲಿಕ್ಕೆ ಕಷ್ಟ ಆಗ್ತದೆ. ಮಾತೆರೆಗ್ಲೇ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬಾಕ್ಸ್. ಹಿಂದಿನ ವಿಡಿಯೋದಲ್ಲಿ ಆಡು ಸಾಕಾಣಿಕೆ ಬಗ್ಗೆ ಬಲರಾಮ ಸರ್ ಅವರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಆಡು ಸಾಕಾಣಿಕೆ ಮಾಡಬೇಕು ಅಂತ ಕೃಷಿಯಲ್ಲಿರುವವರಿಗೆ ಸುಮಾರು ಜನರಿಗೆ ಒಂದು ಇಂಟ್ರೆಸ್ಟ್ ಇರ್ತದೆ. ಆದರೆ ಅದರ ಬಗ್ಗೆ ಕರೆಕ್ಟಾಗಿರುವಂಥ ಮಾಹಿತಿ ಗೊತ್ತಿರೋದಿಲ್ಲ. ಕರೆಕ್ಟಾಗಿ ಅದರ ಬಗ್ಗೆ ಪ್ಲ್ಯಾನಿಂಗ್ ತಿಳಿದುಕೊಂಡು ನಾವು ಆಡು ಸಾಕಾಣಿಕೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಆಡು ಸಾಕಾಣಿಕೆಯಲ್ಲಿ ಉತ್ತಮ ಒಂದು ಫಲಿತಾಂಶ ಇರ್ತದೆ. ಆಡು ಸಾಕಾಣಿಕೆ ಮಾಡಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರಿಗೆ ಈ ಒಂದು ಮಾಹಿತಿ ಉಪಯುಕ್ತ ಆಗ್ಬೋದು, ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಆಡಿನ ಫಾರ್ಮಲ್ಲಿ ಡಬ್ಬಿ ಶೀಟ್ನಿಂದ ಇಲ್ಲಿಯವರೆಗೆ ಹೇಗೆ ಅವರು ಬೆಳೆದು ಬಂದರು ಅಂತ ನಾವು ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಆಡು ಸಾಕಾಣಿಕೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ಳುವ. ಅಂದರೆ ಆಡು ಸಾಕಾಣಿಕೆ ಅಂದರೆ ನಾವು ಸಾವಿರ ಇನ್ವೆಸ್ಟ್ ಮಾಡ್ತೇವೆ, ಹಾಕಿದ ಹಣ ನಮಗೆ ರಿಟರ್ನ್ ಬರಬೇಕಲ್ವ. ಆಡು ಸಾಕಾಣಿಕೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಲರಾಮ್ ಸರ್ ಅವರಿಂದ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಇನ್ನೊಂದು ಬ್ರೀಡ್ ನಾನು ಗೋಟು ಫಾರ್ಮ್ ಇವತ್ತಿಗೂ ಸಾಕ್ಲಿಕ್ಕೆ ಕಾರಣ ಈ ಆಡು. ನನ್ನ ಅಚ್ಚುಮೆಚ್ಚಿನ, ನಾನು ನನ್ನ ಮಿಸ್ಸಸ್ಸಿನ ಅಚ್ಚುಮೆಚ್ಚಿನ ಆಡಿದು. ಒಂದು ಸಾಧಾರಣ ಇವಳಿಗೀಗ ಒಂದು 6ನೇ ವರ್ಷ ಇದು. ಇದು ಯಾವುದು ಶಿರೋಯಿ? ಇದು ಹೇಳುವವರು ಇದನ್ನು ಶಿರೋಯಿ ಅಂತ ಹೇಳ್ಬೋದು, ಬಟ್ ಇದು ಶಿರೋಯಿ ಅಲ್ಲ. ಇದು ಶಿರೋಯಿ ಅಲ್ಲ ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ನೋಡಿ ಇದರ ಕಣ್ಣು ಬೀಟಲ್ಗೆ ಬಂದಂತ ಕಣ್ಣು, ಅಂದ್ರೆ ವೈಟ್ ಐ. ವೈಟ್ ಐ. ಅಮ್ಮ ಒರಿಜಿನಲ್ ಶಿರೋಯಿ. ಸೊ ಆ ಕೊಲಾಬ್ರೇಷನ್ ಅಲ್ಲಿ ಬಂದಿದೆ. ಹೇಳುವವರು ಹೇಳಿಯಾರು ಇದು ರಾಜಸ್ಥಾನಿ ಬ್ರೀಡ್ ಅಂತ. ರಾಜಸ್ಥಾನಿಯಿಂದ ಬಂದ ಬ್ರೀಡ್ ಹೌದು, ಬಟ್ ಇಲ್ಲೇ ನಮ್ಮಲ್ಲೇ ಆದಂತಹ ಮರಿ ಇದು. ಅಂದ್ರೆ ಬೀಟಲ್ ಕ್ರಾಸ್ ಅಂತ ಹೇಳ್ಬೋದು. ಬೀಟಲ್ ಕ್ರಾಸ್ ನೋಡಿ. ಅದಕ್ಕೆ ಹೈದರಾಬಾದ್ ಬೀಟಲ್ ಕುಟ್ಟನನ್ನು ಕ್ರಾಸಿಂಗ್ ಮಾಡಿ ನಾನು ಮರಿ ತೆಗೆದಿದ್ದೇನೆ. ಈ ಸಲ ಮಾತ್ರ ಸಿಂಗಲ್ ಮರಿ ಇಟ್ಟಿದೆ, ಕಳೆದ ಸಲ 2 ಮರಿ ಇಟ್ಟಿದೆ ಆ ಹೆಣ್ಣಾಡು. ನೋಡಿ ಮರಿ ಹೇಗೆ ಉಂಟು ನೋಡಿ. 2.5 ತಿಂಗಳನ್ನ ಕಿಡ್ಡು, ಮಿನಿಮಮ್ ಒಂದು 16 to 17 kg ಅಂದಾಜಿಗೆ ವೆಯ್ಟ್ ಇದೆ ಇದೀಗ. 2.5 ತಿಂಗಳಾಯ್ತಷ್ಟೇ. ನೋಡಿ ಕೈಕಾಲು ನೋಡಿ, ಮೈಕಟ್ಟು ನೋಡಿ, ಮರಿದು ಫಿಟ್ನೆಸ್ ಕರೆಕ್ಟ್ ಉಂಟು ಈಗ. ಒಳ್ಳೆ ಫಿಟ್ನೆಸ್ ಉಂಟು, ಒಳ್ಳೆ ಹೆಲ್ದಿ ಉಂಟು. ಇನ್ನೊಂದು 2 ತಿಂಗಳು ಹೋದ್ರೆ ಇದು ಕುಟ್ಟನನ್ನು ಇನ್ನು ಕಟ್ಟಿ ಹಾಕದೆ ಇನ್ನು ಗೂಡಲ್ಲಿ ಇದನ್ನು ಆಳಿಸ್ಲಿಕ್ಕೆ ಕಷ್ಟ ಉಂಟು. 2 ತಿಂಗಳಲ್ಲಿ ಇಷ್ಟು ಕೊಂಬು ಬರ್ತದೆ. ಅಂದ್ರೆ ಇದಕ್ಕೆ ಅಮ್ಮನ ಹಾಲು ಒಳ್ಳೆ ಉಂಟು. ಅಂದ್ರೆ ಒಂದೇ ಮರಿ ಅಲ್ಲ, ಅದರ ಖುಷಿ ವಶಿ ಅದಕ್ಕೆ ಬೇಕಾದ ಹಾಗೆ ಹಾಲು ಹಲ್ಲಾದ್ರೆ ಹೀಗಿರ್ತದೆ. ಹಾಲು ಅಂದ್ರೆ ನಿಮಗೆ ಹೆಲ್ದಿ ಆಗಿದ್ರೆ ಬರ್ತದೆ. ಅಂದ್ರೆ ಆ ಗ್ರೋತ್ ಅಷ್ಟು ಫಾಸ್ಟ್ ಇರ್ತದೆ ನಿಮಗೆ. ಆ ಗ್ರೋತ್ ಫಾಸ್ಟ್ ಇದ್ರೆ ಮಾತ್ರ ಹಾಗೆ ಬರ್ಲಿಕ್ಕೆ ಸಾಧ್ಯ. ನಾನು ಬೇಕಾದ್ರೆ ಅದು ಹುಟ್ಟಿದ ದಿವಸದ ಡೇಟ್ ಬೇಕಾದ್ರೆ ನಾನು ಹೇಳ್ಬೋದು. ಎಲ್ಲ ಬರ್ದಿರ್ತೀರಿ? ಎಲ್ಲ ಬರ್ದಿಡ್ತೇನೆ. ಸಾಧಾರಣ ಜನವರಿ 1st ವೀಕ್ 2nd ವೀಕಿನ ಮರಿ ಅದು. ಮೇಯ್ನ್ ಆಗಿ ಅಂದ್ರೆ ಅಮ್ಮನಿಗೆ ಒಳ್ಳೆ ಹಾಲು ಇದ್ರೆ ಮರಿಗಳು ಒಳ್ಳೇದು ಬರ್ತದೆ. ಅಮ್ಮನಿಗೆ ಹಾಲು ಸಿಗಬೇಕಾದ್ರೆ ನಾವು ಸರಿಗಟ್ಟು ಫುಡ್, ನಾವು ಕೈತನಸು ಕೊಡಬೇಕು, ಔಟ್ ಸೈಡ್ ಬಿಡಬೇಕು, ಮತ್ತೆ ಸರಿಯಾಗಿ ನೀರು ಸರಿಗಟ್ಟು ಕೊಡಬೇಕು. ಹಾಗಾದ್ರೆ ಆಡುಗಳು ಒಳ್ಳೆ ಹೆಲ್ದಿಯಾಗಿ ಬರ್ತದೆ, ಒಳ್ಳೇದು ಬರ್ತದೆ. ಇನ್ನೊಂದು ನೋಡಿ, ನಾನು ಇನ್ನೊಂದು ಬ್ರೀಡ್ ತೋರಿಸ್ತೇನೆ. ನಮ್ಮ ತಲಚೇರಿ ಮಲಬಾರಿಗೆ ಹೈದರಾಬಾದ್ ಬೀಟಲ್ ಕ್ರಾಸಿಂಗ್ ಅಲ್ಲಿ ಬಂದ ಮರಿಗಳು ಒಂದು 3.5 ತಿಂಗಳನ್ನ ಮರಿ ನೋಡಿ. ಸೈಜು ನೋಡಿ ನೀವು, ಯಾವ ರೇಂಜಿಗೆ ಉಂಟು ನೋಡಿ. ಒಳ್ಳೇದುಂಟು ಮರಿ. ಇದು ಕೂಡ ಕುಟ್ಟ ಮರಿ. 3.5 ತಿಂಗಳ ಮರಿ ಇದು ನೋಡಿ. ಒಳ್ಳೆ ಸೈಜು, ಕಿವಿ ನೋಡಿ, ಒಳ್ಳೆ ಲೆಂತ್ ಹೈಟ್ ಎಲ್ಲ ಆಗಿ ಒಳ್ಳೇದುಂಟು ಮರಿ. ಸಾಕುವವರಿಗೆ ಇದು ಒಳ್ಳೆ ಮರಿ. ಅಂದ್ರೆ ಸಾಕುವವರಿಗೆ ಕೊಡ್ತೀರಿ? ಸಾಕುವವರಿಗೆ ನಾನು ಮರಿಗಳನ್ನು ಕೊಡ್ತೇನೆ. ಈಗ ನಾನು ಇದಕ್ಕಿಂತ ಮೊದಲು ತೋರಿಸಿದಂತ ಅಲ್ಲಿ 1-2-3 ಮರಿಗಳು ಆಲ್ರೆಡಿ ಸಣ್ಣ ಮರಿ 1 ತಿಂಗಳು ಮರಿ ಇರುವಾಗಲೇ ಬುಕ್ಕಿಂಗ್ ಮಾಡಿ ಹೋಗಿದ್ದಾರೆ. ಆ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಆಡುಗಳು ಒಳ್ಳೇದಿದ್ರೆ ಮಾತ್ರ ಬುಕ್ಕಿಂಗ್ ಮಾಡ್ತಾರೆ ಅಷ್ಟೇ. ನೋಡಿ ಇದು ಮಲಬಾರಿ ಹೆಣ್ಣಾಡಿಗೆ ಮಲಬಾರಿ ಕುಟ್ಟನೆ ಕ್ರಾಸಿಂಗ್ ಆಗಿ ಬಂದಂತ ಮರಿ. ಸಾಧಾರಣ 26-27 ಡೇಸಿನ ಮರಿ. ಹೆಲ್ದಿ ಉಂಟು, ಆ ಸೈಜಿಗಿಲ್ಲ ಮರಿಗಳು ನೋಡಿ. ಹೌದು, ಆದ್ರೂ ಕೂಡ ನಾನು ಬೇರೆ ಬೇರೆ ಎಕ್ಸಾಂಪಲ್ ಹೇಳಿದೆ. ಯಾಕಂತ ಹೇಳಿದ್ರೆ
ಹೆಲ್ದಿ ಇರ್ತವೆ. ಮಲಬಾರಿ ಊರಿನ ಆಡುಗಳು ಒಳ್ಳೆ ಹೆಲ್ದಿ ಇರ್ತದೆ ನೋಡಿ. ಇದು ಚಂದ ಉಂಟು, ಕಲರ್ ಒಳ್ಳೇದುಂಟು ಮರಿದು, ಆದ್ರೆ ಆ ಸೈಜಿಗೆ ಇಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಅದು ಬ್ಲಡ್ ಲೈನಿನ ಮೇಲೆ ಡಿಪೆಂಡ್. ಇದೀಗ ನೋಡಿ ಬೀಟಲ್ ಮಲಬಾರಿ ಎರಡು ಕೊಲಾಬ್ರೇಷನ್ ಉಂಟು. ಅದು ಖಾಲಿ ಮಲಬಾರಿ ಹೆಣ್ಣಾಡು ಮಲಬಾರಿ, ಗಂಡು ಮಲಬಾರಿ ಆಗಿದೆ. ಅಂದ್ರೆ ಆಡಿನ ಜಾತಿಯಲ್ಲಿ ಈಗ ದೊಡ್ಡ ಜಾತಿ ಯಾವುದು ಸರ್? ನನ್ನ ಅಭಿಪ್ರಾಯದಲ್ಲಿ ನನಗೆ ತುಂಬಾ ಇಷ್ಟ ಆದ ಬ್ರೀಡ್ ಅಲ್ಲಿ ಬೀಟಲ್ ಬೆಸ್ಟ್ ಬ್ರೀಡ್. ಬೀಟಲ್ ಬೆಸ್ಟ್ ಬ್ರೀಡ್. ನಾನೀಗ ಮೊನ್ನೆ 3-4 ಗಂಡಾಡುಗಳಿತ್ತು ನನ್ನ ಹತ್ರ, 50-60 kg ಗಂಡಾಡುಗಳಿತ್ತು, ಎಲ್ಲ ಸೇಲ್ ಮಾಡಿದ್ದೇನೆ. ಮತ್ತೆ ಬ್ರೀಡರ್ ಅನ್ನು ನಾನು ಬೇರೆ ದಿಕ್ಕಿಂದ ಒಳ್ಳೇದು ಗಂಡು ಆಡು ನೋಡಿ ತಕೊಂಡು ಬರ್ತೇನೆ. ಇನ್ನೊಂದು, ತುಂಬಾ ಜನ ಗೋಟ್ ಫಾರ್ಮ್ ಮಾಡಿ ಫೇಲ್ ಆಗ್ತಾರೆ. ಏನು ಅಂತ ಹೇಳಿದ್ರೆ ಅವರಲ್ಲೇ ಆದಂತಹ ಗಂಡಾಡುಗಳನ್ನ ಇಟ್ಟುಕೊಳ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದರದ್ದೇ ತಾಯಿಗೆ ಅದರದ್ದೇ ತಂಗಿ ಅಕ್ಕಂದ್ರಿದ್ರೆ ಅದಕ್ಕೆ ಕ್ರಾಸಿಂಗ್ ಆಗಿ ಅಲ್ಲಿ ಇಂಬ್ರೀಡ್ ಆಗ್ತದೆ, ಬ್ಲಡ್ ಲೈನ್ ಒಂದೇ ಆಗ್ತದೆ. ಸೊ ಆಗ ಮರಿಗಳು ಸಾಯುವಂತ ಪ್ರಮಾಣಗಳು ಜಾಸ್ತಿ, ಮತ್ತೆ ಮರಿಗಳು ಸಣ್ಣದಾಗ್ತದೆ. ಬ್ರೀಡರ್ ಅನ್ನು ನಾವು ಯಾವಾಗಲೂ ಬೇರೆ ಬೇರೆ ಚೇಂಜ್ ಮಾಡಿದ್ರೆ, ಈಗ ನನ್ನ ಶೆಡ್ ಅಲ್ಲಿ ನೀವು ನೋಡಿರ್ಬೋದು ವೆರೈಟಿ ಬ್ರೀಡ್ಗಳ ಮರಿಗಳು ಉಂಟು. ಅಂದ್ರೆ ಇದು 10-15 ಜಾತಿಯ ಗಂಡಾಡುಗಳಿಗೆ ಬಂದಂತ ಮರಿಗಳು ಉಂಟು ನೋಡಿ. ಇದು ಈ ಹೆಣ್ಣಾಡು ನೋಡಿ, ಹೈದರಾಬಾದ್ ಬೀಟಲ್ ಮತ್ತೆ ಮಲಬಾರಿ ಕೊಲಾಬ್ರೇಷನ್ ಅಲ್ಲಿ ಬಂದಂತ ಹೆಣ್ಣಾಡು, ಸೆಕೆಂಡ್ ಡೆಲಿವರಿಯ ಹೆಣ್ಣಾಡು. ಹೈದರಾಬಾದ್ ಬೀಟಲ್ ಮಲಬಾರಿ ಕೊಲಾಬ್ರೇಷನ್, ಒರಿಜಿನಲ್ ಹೈದರಾಬಾದ್ ಬೀಟಲ್ ಅಲ್ಲ. ಲೆಂತ್ ಉಂಟು, ಒಳ್ಳೆ ಲೆಂತ್ ಉಂಟು, ಹೈಟ್ ಉಂಟು ಆಡು. ಇದು ನಾನು ತಂದಂತ ಆಡು ಒಂದು 15 days ಆಯ್ತು. ನನ್ನ ಒಂದು ಇದಕ್ಕೆ ಶರೀರ ಬರಲಿಲ್ಲ ಇನ್ನು. ಒಂದು 15 days ಇನ್ನು ಸರಿ ಇಲ್ಲಿ ಸೆಟ್ ಆದ್ರೆ ಕರೆಕ್ಟ್ ಆಗಿ ಆಡು ಬರ್ತದೆ ಇದು ನಮ್ಮ ಲೆವೆಲ್ಗೆ. ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ? ಇದೀಗ ಒಂದು ಫಸ್ಟ್ ಸೋಲ್ ಆಗಿ 2ನೇ ಸೋಲ್, ಇದು ಒಂದು 2.5 ವರ್ಷ ಜೋಡಿ ಆಗ್ಬೇಕಷ್ಟೇ. ಕ್ರಾಸಿಂಗ್ ಆಗಿದೆ, ಒಂದು 10 to 15 days ಆಯ್ತು ಕ್ರಾಸಿಂಗ್ ಆಗಿ. ಈಗ ಹೊಸತಾಗಿ ಆಡಿನ ಫಾರ್ಮ್ ಮಾಡುವವರಿಗೆ ನೀವೆಂತ ಸಲಹೆ ಕೊಡ್ತೀರಿ? 1-2 ಆಡು ಸಾಕುವುದಕ್ಕಿಂತ ಸಾಕದೇ ಇರುವುದೇ ಉತ್ತಮ. ಸಾಕ್ತಿದ್ರೆ ಒಂದು 5-10 ಆದ್ರೂ ಸಾಕಿದ್ರೆ ಅದೊಂದು ಲಾಭದಾಯಕವಾಗಿ ಅವನಿಗೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ಬೋದು. ಮತ್ತೆ ಸ್ಟಾರ್ಟಿಂಗ್ ಸಾಕುವನು ಮಲಬಾರಿ ಊರಿನ ಆಡುಗಳನ್ನು ಸಾಕಿ ಅವನಿಗೆ ಅದು ಆದಿತ್ತು, ಅವನಿಗೆ ಎಲ್ರಿಗೆಲ್ಲ ಬಿಸ್ನೆಸ್ಗಳು ಎಲ್ಲ ವ್ಯವಹಾರಗಳು ಹಿಡಿಬೇಕು ಅಂತಿಲ್ಲ ಯಾರಿಗೂ. ಅವನಿಗದು ಅವನ ಟೈಮಿಂಗಿಗೆ ಅವನ ಒಂದು ಸ್ಟಾರಿಗೆ ಅದು ಹಿಡಿತದೆ ಅಂತ ಆದ್ರೆ ಅವನು ಮೂವ್ ಆಗ್ಬೋದು ಅಂತ ಹೇಳುದು ನನ್ನ ಅಭಿಪ್ರಾಯ. ಈಗ ಕೆಲವರಿಗೆ ಸ್ವಲ್ಪ ಜಾಗ ಇರ್ತದೆ, ಹೌದು, ಅವರಿಗೆ ಇಂಟ್ರೆಸ್ಟ್ ಇರ್ತದೆ ಸಾಕ್ಬೇಕು ಅಂತ ಹೇಳಿ, ಅವರಿಗೆ ಸ್ಟಾಲ್ ಸಿಸ್ಟಮ್ ಮೂಲಕವೂ ಸಾಕಬಹುದು. ಸ್ಟಾಲ್ ಸಿಸ್ಟಮ್ ಅಂತ ಹೇಳಿದ್ರೆ ಈಗ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ನಾನು ಟ್ರೇ ಸಿಸ್ಟಮ್ ಮಾಡಿದ್ದೇನೆ. ಆ ಟ್ರೇ ಸಿಸ್ಟಮ್ ಮಾಡಿ ಅದಕ್ಕೆ ಫುಡ್ ಹಾಕಿದ್ರೆ ಅದರ ಒಳಗಡೆ ಬಿಟ್ಟು ಶೆಡ್ಡಿನ ಒಳಗಡೆ ಅವುಗಳಿಗೆ ಫುಡ್ ನೀರು ಕೊಟ್ಟು ಸಾಕುವಾಗೆ ಸಾಕಬಹುದು. ಹೊರಗಡೆ ಬಿಡದೆ ಗೂಡಿನಲ್ಲಿ ನಾವು ಸಾಕಬಹುದು. ಸೊಪ್ಪು ಹುಲ್ಲುಗಳು ನಮಗೆ ಬೇಕಾಗ್ತದೆ ಅಷ್ಟೇ. ಅದೇ ಸ್ವಲ್ಪ ಕೈತನಸುಗಳು ಜಾಸ್ತಿ, ನಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ ಅಂತ ಅಷ್ಟೇ. ಎಷ್ಟೋ ಜನ ಈಗ ಹಾಗೆ ಸಾಕುವವರಿದ್ದಾರೆ, ಸಕ್ಸಸ್ ಆದವರು ಇದ್ದಾರೆ. ಮೇಯ್ನ್ ಆಗಿ ಬೇಕಾದೇನಂದ್ರೆ ವೆಂಟಿಲೇಷನ್, ಸರಿಯಾದ ಗಾಳಿ ಶೆಡ್ಡಿಂದ ಶೆಡ್ಡಿಗೆ ಪಾಸ್ ಆಗಬೇಕು. ನಾನು ಅದಕ್ಕೆ ಬೇಕಾಗಿ ಈ ಶೆಡ್ ಅನ್ನು ಸ್ವಲ್ಪ ಹೈಟ್ ಮಾಡಿದ್ದೇನೆ. ಈ ಹೈಟ್ ಮಾಡಿದ ಮೇಲೆ ನನ್ನಲ್ಲಿ ಸಾಯುವ ಪ್ರಮಾಣ ಆಗಲಿ ಮತ್ತೆ ಆಡುಗಳಿಗೆ ಡಿಸೀಸ್ ಆಗಲಿ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅಂದ್ರೆ ಗಾಳಿ ಸಂಚಾರ ಸರಿಯಾಗಿ ಬೇಕು, ನೀರು ಸರಿ ಬೇಕು, ಫುಡ್ ಸರಿ ಬೇಕು. ಮತ್ತೆ ಇನ್ನೊಂದು ಮೇಯ್ನ್ ವಿಷಯ ಏನಂದ್ರೆ ಶೆಡ್ ಕ್ಲೀನಿಂಗ್, ಪಾತ್ರಗಳನ್ನು ಕರೆಕ್ಟ್ ಆಗಿ ತೊಳಿಬೇಕು. ಒಂದು ವಿಷಯ ಏನಾದರೂ ಒಂದು ತಿಂಕ ಏನು ಅಂತ ಹೇಳಿದ್ರೆ ಇದರ ಒಟ್ಟಿಗೆ ನಾವು ಗುಡ್ಡಕ್ಕೆ ಹೋಗುವ ಬಿಡುವವನಿಗೆ ಕೆಲಸದವರಿರ್ಲಿ ಮನೆಯವರೇ ಇರ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದವರ ಕೈಯಲ್ಲಿ ಯಾವ ಪ್ರಾಣಿ ಆಗ್ಲಿ ಯಾವ ಪಕ್ಷಿಗಳಾಗ್ಲಿ ಒಳ್ಳೇದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ ಎಂತ ತೆನಸಬೇಕಾದ್ರೂ ಕೊಡ್ಲಿ, ಸಾಧ್ಯವೇ ಇಲ್ಲ. ಅದು 2 ತಿಂಗಳಾದ್ರೂ ಕೂಡ ಭಯಂಕರ ಆಕ್ಟಿವ್ ಆಗಿ ಉಂಟಲ್ಲ? ಆಕ್ಟಿವ್ ಉಂಟು, ಒಳ್ಳೇದುಂಟು ಮರಿ. ಅಷ್ಟು ಆಕ್ಟಿವ್ ಆಗಿ ಒಳ್ಳೇದು ಬೇಕು ಅಂತ ಮರಿಗಳು ಒಳ್ಳೇದು ಬೇಕು ಅಂತ ಆದ್ರೆ ನಮ್ಮ ಫುಡ್ಗಳು ಕೈತನಸುಗಳು ಒಳ್ಳೇದು ಬೇಕು. ಮತ್ತೆ ಈಗ ಕೆಲವು ಆಡುಗಳು ಈಗ ಹೊಟ್ಟೆ ಸ್ವಲ್ಪ ಇದಾಗಿ ಕಾಣ್ಬೋದು. ಅಂದ್ರೆ ಈಗ ಡ್ರೈ ಹೊಟ್ಟೆಯಲ್ಲಿ ಉಂಟು, ಖಾಲಿ ನಮ್ಮೊಂದು ಕೈತನಸಲ್ಲಿ ಮಾತ್ರ ಉಂಟು. ಗುಡ್ಡಕ್ಕೆ ಇನ್ನೀಗ ಬಿಡ್ಬೇಕಷ್ಟೇ ಆಡುಗಳನ್ನು. ಹೌದು, ನೋಡಿ ಈ ಮರಿ ನೋಡಿ, 2 ತಿಂಗಳನ್ನ ಮಲಬಾರಿ ಹೆಣ್ಣಾಡಿಗೆ ಕ್ರಾಸಿಂಗ್ ಆಗಿ ಬಂದಂತ ಮರಿ, 2 ತಿಂಗಳ ಮರಿ, ಹೈದರಾಬಾದ್ ಬೀಟಲ್ ಕುಟ್ಟ ಬ್ರೌನ್ ಕಲರ್ ನ ಕುಟ್ಟ ಕ್ರಾಸಿಂಗ್ ಆಗಿ ಬಂದ ಮರಿ ಅಷ್ಟೇ ಹೆಲ್ದಿ ಉಂಟು ನೋಡಿ ನೀವು. ಅದೀಗ ಹಾಲು ಮಾತ್ರ ಕುಡಿತಾ ಇರುದಾ? ಹಾಲು ಮತ್ತೆ ಸ್ವಲ್ಪ ಕೈತನಸು ತಿಂತದೆ, ತಿನ್ಲಿಕ್ಕೆ ಶುರು ಮಾಡಿದೆ ಅಷ್ಟೇ. ಕೈ ತಿನಸು ಅಂತ ಹೇಳಿದ್ರೆ ಯಾವ್ದೆಲ್ಲ ಕೊಡ್ತೀರಿ ಸರ್? ನಾವಂದ್ರೆ ಗೋಧಿ ಬೂಸ, ಕಡ್ಲೆ ಸಿಪ್ಪೆ, ನೆಲಕಡ್ಲೆ ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಮಾಡಿ ಕೊಡುದು ನಾನು. ಮತ್ತೆ ಸ್ವಲ್ಪ ಎಳ್ಳಿ ಹಿಂಡಿ ಹಾಗೆ ಸ್ವಲ್ಪ ಬಗೆಯೇ ಹಾಕುದು. ಒಂದು HF ದನಗಳನ್ನು ಸಾಕುವಲ್ಲಿ ಒಂದು 30-40 ಆಡುಗಳನ್ನು ಸಾಕಬಹುದು ಅಂತ ಹೇಳುದು ನನ್ನ ಅಭಿಪ್ರಾಯ. ಕೆಲವರು ಮತ್ತೆ ಈಗ ನೋಡಿ, ಇದು ಊರಿನ ಆಡು ಅಂತ ನಾನು ಆಗ ಹೇಳಿದಲ್ಲ ನೋಡಿ, ಈ ಆಡನ್ನು ನೋಡಿ, ಇದು ಸರಿಯಾದ ಊರಿನ ಆಡು. ಇದು ಈ ಹೆಣ್ಣಾಡು ತಲಚೇರಿ ಅಂತಲ್ಲ, ತಲಚೇರಿ ಅಲ್ಲ, ಇದು ಸರಿಯಾದ ಊರಿನ ಆಡು. ನಮ್ಮ ಊರಿನ ಆಡು ಅಂತ ಏನ್ ಹೇಳ್ತೇವೆ, ಸರಿಯಾದ ಊರಿನ ಆಡು ನೋಡಿ. ಇದರ ಕಿವಿ ನೋಡಿ, ಹಾಗೆ ಹೇಳಿದರೆ ಶರೀರ ಪ್ರವೃತ್ತಿ ನೋಡಿ ಎಷ್ಟು ಹೆಲ್ದಿ ಉಂಟು ನೋಡಿ.
ಅದು ಊರಿನ ಆಡು ಅಂತ ಹೇಗೆ ಗೊತ್ತಾಗುದು ಸರ್? ಊರಿನ ಆಡುಗಳು ನಿಮಗೆ ನೋಡಿ ಅವುಗಳ ಒಂದು ಕಿವಿಯಲ್ಲಿ ನಿಮಗೆ ಒಂದು ಕರೆಕ್ಟ್ ಆಗಿ ನಿಮಗೆ ಅನಲೈಸ್ ಮಾಡಬಹುದು. ಮತ್ತೆ ಶರೀರ ಪ್ರವೃತ್ತಿ ಆದಷ್ಟು ಸಣ್ಣ ಗಿಡ್ಡ ಆಗಿ ಇರುವಲ್ಲಿಗೆ ಹೆಲ್ದಿಯಾಗಿ ಇರ್ತವೆ ಅವುಗಳು. ಅದೀಗ 3 ತಿಂಗಳ ಹತ್ರನ ಪ್ರೆಗ್ನೆನ್ಸಿಯ ಊರಿನ ಆಡೋದು. ಕಿವಿ ಸಣ್ಣದಿರ್ತದೆ, ಕಿವಿ ಸಣ್ಣ ಇರ್ತದೆ, ಸ್ವಲ್ಪ ಸೈಜ್ ಗಿಡ್ಡ. ಹಾಗೆ ಹೇಳಿ ಮರಿಗಳು ಆಕ್ಟಿವ್ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಆಕ್ಟಿವ್ ಇರ್ತದೆ. ಇದು ಮಲಬಾರಿ ತಲಚೇರಿ ಮಲಬಾರಿ ಹೆಣ್ಣಾಡುಗಳು ಅಂತ ಹೇಳಿದ್ರೆ ಈ ಸೈಜಿಗೆ ನಿಮಗೆ ಬರ್ತದೆ. ನಿಮಗೆ ಮಲಬಾರಿ ಹೆಣ್ಣಾಡುಗಳು ಈ ಸೈಜಿಗೆ ಒಳ್ಳೆ. ಇದೀಗ ಫಸ್ಟ್ ಸೋಲ್ ಇದು ನೋಡಿ. ಅದಕ್ಕೆ ಬೀಟಲ್ ಕ್ರಾಸಿಂಗ್ ಅಲ್ಲಿ ಬಂದ ಮರಿ ನೋಡಿ, ಅದರ ಮರಿ ಎಷ್ಟು ತಿಂಗಳಾಯ್ತು ಇದಕ್ಕೆ? ಈ ಮರಿಗೆ 3.5 ತಿಂಗಳ ಹತ್ರ ಆಗಿಕೊಂಡು ಬಂತು. ಸೈಜ್ ನೋಡಿ ಅಮ್ಮನಷ್ಟೇ ಎತ್ತರ ಉಂಟು. ಹೌದು, ಫಸ್ಟ್ ಸೋಲ್ ಅಲ್ಲೇ ಒಳ್ಳೆ ಮರಿ ಇಟ್ಟಿದೆ. ಅಮ್ಮ ನೋಡಿ ಒಂದು 25ರಿಂದ 27 kg ಅಂದಾಜಿಗೆ ಆದಿತ್ತು. ಕ್ರಾಸಿಂಗ್ ಆದ ಗಂಡಾಡು 60 kg ಇತ್ತು. ನೋಡಿ ಮರಿ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಹೇಳಿ. ಇದನ್ನು ಯಾಕೆ ನಾನೀಗ ನಿಮ್ಮ ಹತ್ರ ಬಿಡಿಸಿ ಹೇಳಿದ್ದು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ದೊಡ್ಡ ಗಂಡಾಡು ಕ್ರಾಸಿಂಗ್ ಆದ್ರೆ ಮರಿ ಇಡ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಹೇಳ್ತಾರೆ. ಫುಡ್ ಸರಿ ಉಂಟು ಅಂತ ಆದ್ರೆ, ಒಳ್ಳೆ ನಾವು ಸರಿಯಾಗಿ ನೋಡಿಕೊಂಡಿದ್ದೀವಿ ಅಂತ ಆದ್ರೆ ನಮಗೆ ಒಳ್ಳೆ ಮರಿ ತೆಗಿಬಹುದು ಅಂತ ಹೇಳೋದಕ್ಕೆ ಇದೇ ಎಕ್ಸಾಂಪಲ್. ಅಮ್ಮನ ಸರಿ ಡಬಲ್ ಗಂಡು. ನೋಡಿ ಈಗ 2.5ರಿಂದ 3 ತಿಂಗಳ ಮರಿ, 3 ತಿಂಗಳು ಚಿಲ್ಲರೆ ಮರಿ ನೋಡಿ ಇಷ್ಟು ಈ ಸೈಜ್ ಈಗಲೇ ಉಂಟು ಅಂತ ಆದ್ರೆ ಈ ಗಂಡಾಡು ಎಷ್ಟಕ್ಕೆ ಬರ್ಬೋದು ನೀವು ಆಲೋಚನೆ ಮಾಡಿ. ಒಂದೆಷ್ಟು ಬರ್ಬೋದು ಸರ್? ನನ್ನ ಲೆಕ್ಕದಲ್ಲಿ ಗಂಡಾಡು ಒಂದು 75 to 80 ಬರ್ಲೇಬೇಕು. ಎಷ್ಟು ವರ್ಷ ಬೇಕು ಅದಕ್ಕೆ? 2 ವರ್ಷದಲ್ಲಿ ಆ ರೇಂಜಿಗೆ ನಿಲ್ಬೇಕು. ಅದು 2 ವರ್ಷದಲ್ಲಿ ಅಷ್ಟು ಬರ್ಲೇಬೇಕು. ಕ್ರಾಸ್ ಬ್ರೀಡ್ ಆಡುಗಳು ಸರಿಗಟ್ಟು ಸಾಕಿತ್ತು ಅಂತ ಆದ್ರೆ ವೆಯ್ಟ್ ಬರ್ತದೆ. ಮತ್ತೆ ಆಡುಗಳ ಒಂದು ಲೆಕ್ಕ ಹೇಗೆ ಸರ್? ಎಷ್ಟು ವರ್ಷಕ್ಕೆ ಎಷ್ಟು ಕೆಜಿ ಬರ್ತದೆ? ಆಡುಗಳಂದ್ರೆ ನಿಮಗೆ ಬ್ರೀಡಿನ ಮೇಲೆ, ಒರಿಜಿನಾಲಿಟಿ ಆದ್ರೆ ನಿಮಗೆ ಒಳ್ಳೆ ವೆಯ್ಟ್ ಒಳ್ಳೆ ಇದು ಬರ್ತದೆ. ಕ್ರಾಸ್ ಬ್ರೀಡ್ ಆದ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಬರ್ತದೆ. ಹಾಗೆ ಹೇಳಿ ಹೆಲ್ದಿ ಆಗಿರ್ತದೆ. ನಿಮಗೆ ಸೀಕುಗಳು, ರೋಗ ರುಜಿನ ಅಂತ ಏನ್ ನಾವು ಹೇಳ್ತೇವೋ, ಮಳೆಗಾಲದಲ್ಲಿ ಆಗ್ಲಿ ಚಳಿ ಇರುವಾಗ ಆಗ್ಲಿ ಆಡುಗಳಿಗೆ ಸ್ವಲ್ಪ ಡಿಸೀಸ್ ಬರುವಂತ ಟೈಮ್. ಬೇಸಿಗೆಯಲ್ಲಿ ಅಷ್ಟು ಆಡುಗಳಿಗೆ ಏನಾಗುದಿಲ್ಲ. ಟೆಂಪರೇಚರ್ ಒಳ್ಳೆ ಇರುವಾಗ ಆಡುಗಳು ಹೆಲ್ದಿಯಾಗಿರ್ತದೆ. ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಆದಾಗ ಆಡುಗಳು ಸಫರ್ ಆಗುದು ಜಾಸ್ತಿ ಅಂತ ಹೇಳುದು ನನ್ನ ಅಭಿಪ್ರಾಯ. ಮತ್ತೆ ನಿಮ್ಮ ಶೆಡ್ ತುಂಬಾ ಹೈಟ್ ಅಲ್ಲಿ ಉಂಟು ಸರ್, ಅದು ಯಾಕೆ ಅಷ್ಟು ಹೈಟ್ ಅಲ್ಲಿ? ಇಷ್ಟು ಹೈಟ್ ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಮಳೆಗಾಲದಲ್ಲಿ ನಿಮಗೆ ಅದರ ಯೂರಿನ್ ಸ್ಮೆಲ್ ಅವುಗಳಿಗೆ ಡಿಸೀಸ್ ಬರ್ಲಿಕ್ಕೆ ಕಾರಣ ಅಂತ ಹೇಳಿ ನಾನು ಕೆಳಗಡೆ ಒಂದು ಶೆಡ್ ಮಾಡಿದ್ದೆ ನಾನು. ಅದರಲ್ಲಿ ನನಗೆ ಸ್ವಲ್ಪ ಕೆಲವು ಆಡುಗಳು ಮಳೆಗಾಲಕ್ಕಾಗುವ ಶೀತ ಅಂದ್ರೆ ಆಡುಗಳಿಗೆ ನಾನು ನೋಡಿದ ಮಟ್ಟಿಗೆ ನಿಮೋನಿಯಾ ಕೆಲವು ಸತಿ ಬರ್ತದೆ. ನಿಮೋನಿಯಾ ಬಂದ್ರೆ ಆಡುಗಳು ತುಂಬಾ ಸಫರ್ ಆಗ್ತದೆ. ಅಂದ್ರೆ ಮೂಗಿನಲ್ಲಿ ಫಸ್ಟಿಗೆ ದಪ್ಪ ಶೀತ ತರ ಆಗಿ 2ನೇ ದಿವಸದಿಂದ ಲೂಸ್ ಮೋಷನ್ ಆಗಿ 3 ಅಥವಾ 4ನೇ ದಿವಸ ನಾವು ಟ್ರೀಟ್ಮೆಂಟ್ ಮಾಡೋದಿದ್ರೆ ಹೊಂಡಕ್ಕೆ ಹಾಕುವಂತ ಪರಿಸ್ಥಿತಿ ಬರ್ತದೆ. ಅಂತ ಪರಿಸ್ಥಿತಿ ನನಗೆ 2ನೇ ವರ್ಷದಲ್ಲಿ ನಾನು ಸಾಕುವಾಗ ಎಲ್ಲರೂ ಹೇಳ್ತಾ ಇದ್ರು, ನೀವು ಊರಿನ ಆಡುಗಳನ್ನೇ ಯಾಕೆ ಸಾಕ್ತಾ ಇದ್ದೀರಿ, ಹೋಗಿ ಆ ರಾಜಸ್ಥಾನಿಯನ್ನು ತರ್ಬೋದಲ್ಲ ಅಂತ ಹೇಳಿ. ನಾನೊಬ್ಬನನ್ನು ನಂಬಿ ತಂದು ನನ್ನ ಶೆಡ್ಡಿನ ಒಳಗಡೆ ಹಾಕಿದೆ. ಸಾಧಾರಣ 1,80,000 ಆಡು ನಾನು ಹೊಂಡಕ್ಕೆ ಹಾಕಿದ್ದೇನೆ. ಎಂತಾಯ್ತು? ನಿಮೋನಿಯಾ ಬಂದು, ಜ್ವರ ಬಂದು, ಕಂಗಾಲಾಗಿ ಮರಿಗಳು ತುಂಬಾ ಹಾಫ್ ಡೆಲಿವರಿ ಆಗಿ 14 ಮರಿಗಳು ಹೋಗಿದೆ. ಅಂದ್ರೆ ಅಮ್ಮನ ಹೊಟ್ಟೆಯಲ್ಲಿ. ಅಂದ್ರೆ ಅಮ್ಮನನ್ನು ಉಳಿಸ್ಬೇಕಾದ್ರೆ ಇಂಜೆಕ್ಷನ್ ಕೊಡ್ಬೇಕಾಗ್ತದೆ. ಇಂಜೆಕ್ಷನ್ ಕೊಟ್ಟಂತ ವ್ಯಾಕ್ಸಿನೇಷನ್ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಮರಿಗಳು ಹಾಫ್ ಡೆಲಿವರಿ ಆಯ್ತು. ಹಾಗೆಲ್ಲಾಗಿ ಕೆಲವು ಹುಟ್ಟಿದ ಮರಿಗಳು ವೀಕ್ನೆಸ್ ಇತ್ತು. ಹಾಗೆಲ್ಲ ತುಂಬಾ ಸಮಸ್ಯೆಗಳಾಯ್ತು. ಅದರಿಂದ ನಂತರ ನಾನೊಂದು ಪಾಠ ಕಲ್ತದೇನಂದ್ರೆ, ಏಪ್ರಿಲ್ ಮೇ ಟೈಮಲ್ಲಿ PPR ಇಂಜೆಕ್ಷನ್, ಮತ್ತೆ ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಟೈಮಲ್ಲಿ ಗೌರ್ಮೆಂಟ್ ಇಂದ ET ಇಂಜೆಕ್ಷನ್ ಇದಾಗ್ತದೆ. ಗೋ ಡಾಕ್ಟರ್ ಬರ್ಲಿಕ್ಕೆ ಹೇಳಿ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದೇನೆ ಪ್ರತಿ ವರ್ಷ. ಸೊ ನಂತರ ನನಗೆ ಸಾಯುವಂತ ಪ್ರಮಾಣಗಳು ತುಂಬಾ ಕಡಿಮೆ ಆಗಿದೆ. ಅಂದ್ರೆ ರಾಜಸ್ಥಾನದಿಂದ ತಂದ ಆಡುಗಳನ್ನ ನಮ್ಮ ಇಲ್ಲಿರುವಂತ ಆಡುಗಳೊಟ್ಟಿಗೆ ಡೈರೆಕ್ಟ್ ಬಿಟ್ರೆ ಆ ಸಮಸ್ಯೆ ಬರ್ತದೆ. ಅದನ್ನು ಕ್ವಾರಂಟೈನ್ ಅಲ್ಲಿ ಇಟ್ಟು, ಈಗ ಬೇರೆ ಎಲ್ಲಿಂದಲೇ ತಂದ್ರು ನಮಗೆ ಅದು ಸೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ 1 ತಿಂಗಳು ಅದನ್ನು ಸಪರೇಟ್ ಫುಡ್, ಸಪರೇಟ್ ನೀರು, ಸಪರೇಟ್ ಇದು ಮಾಡಿ ಬೇರೆ ಇಟ್ಟು ಮತ್ತೆ ಇದಕ್ಕೆ ನಾನು ಸೆಟ್ಟಿಂಗ್ ಮಾಡ್ತಾ ಇದ್ದೇನೆ. ಈಗ ನನ್ನ ಹಳೆ ಗೂಡನ್ನು ನಾನು ಕ್ವಾರಂಟೈನ್ ಶೆಡ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ ಈಗ. ಸೊ ಅದರಿಂದ ನಂತರ ನನಗೆ ಆಡಲ್ಲಿ ನಷ್ಟ ಅಂತ ಬರಲಿಲ್ಲ. ಆಗ ಒಂದು ಸ್ವಲ್ಪ ನಾವೇನಾದ್ರೂ ಹೊರಗಡೆಯಿಂದ ಬಂದ ಆಡುಗಳಿಗೆ ಸ್ವಲ್ಪ ಏನಾದ್ರು ಸಿಂಪ್ಟಮ್ ಕಂಡ್ರು ನಮಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಇದರ ಒಟ್ಟಿಗೆ ಬಿಡುದು, ಅದೇ ನೀರನ್ನು ಕುಡಿಯುವುದು, ಅದೇ ಫುಡ್ ಅನ್ನು ತಿನ್ನುವುದು ಅಂತ ಆದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ತದೆ ಅದು. ಈಗ ಹೊಸದಾಗಿ ನಾವು ಹೊರಗಡೆಯಿಂದ ತಂದಿರುವ ಆಡನ್ನು ಸಪರೇಟ್ ಮಾಡಿ ಅದಕ್ಕಿಂತ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕು. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಹೆಲ್ದಿ ಆಗಿದ್ರೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ಇಲ್ಲ. ಅದರ್ವೈಸ್ ನಿಮಗೆ ಅಂದ್ರೆ ನಮ್ಮ ಲೋಕಲ್ ಆಡುಗಳನ್ನೇ ನಾನು ಹೆಚ್ಚು ತರುದು. ನಾನಂದ್ರೆ ಔಟ್ಸೈಡ್ ಇಂದ ತರುವುದನ್ನು ಬಿಟ್ಟಿದ್ದೇನೆ. ಅಂದ್ರೆ ರಾಜಸ್ಥಾನ, ಚಿತ್ರದುರ್ಗ ಮತ್ತೆ ಶಿವಮೊಗ್ಗ ಈ ಕಡೆಯಿಂದೆಲ್ಲ ಮೊದಲು ತರ್ತಾ ಇದ್ದೆ ನಾನು. ಅಂತ ಆಡುಗಳನ್ನೆಲ್ಲ ತರುವುದನ್ನು ನಾನು ನಿಲ್ಲಿಸಿದ್ದೇನೆ. ಲೋಕಲ್ ಅಲ್ಲೇ ದೊಡ್ಡ ಜಾತಿ ಆಡುಗಳು, ಕ್ರಾಸ್ ಬ್ರೀಡ್ ಆಡುಗಳನ್ನು ಸಾಕುವಲ್ಲಿಂದಲೇ ತರ್ತಾ ಇದ್ದೇನೆ. ಹಾಗೆ ತುಂಬಾ ಪ್ರಾಬ್ಲಮ್ಗಳು ಕಡಿಮೆ ನನಗೀಗ. ಗೋಟ್ ಫಾರ್ಮ್ ಅಲ್ಲಿ ಲಾಭದಾಯಕ ನೋಡ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಎಷ್ಟು ಆಡು ಸಾಕ್ಬೇಕು ನಾವು? ನನ್ನ ಅಭಿಪ್ರಾಯದಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಆಗ್ಬೇಕಂದ್ರೆ ನಾನೊಂದು ಸಣ್ಣ ಕ್ಯಾಲ್ಕುಲೇಷನ್ ಹೇಳುದು, ಒಂದು 40ರಿಂದ 50 ಹೆಣ್ಣಾಡುಗಳು ಇದ್ದು ಒಂದು 3-4 ಒಳ್ಳೆ ಬ್ರೀಡರ್ಗಳು ಅಂದ್ರೆ ಬೀಟಲ್, ಶಿರೋಯಿ, ಜಮ್ನಾ ಪ್ಯಾರಿ
ಮತ್ತೆ ನಿಮಗೆ ಹೈದರಾಬಾದ್ ಬೀಟಲ್ಗಳಲ್ಲಿ ವೆರೈಟಿ ಶಾರಾ ಬೀಟಲ್ ಉಂಟು. ಹೀಗೆ ಬೇರೆ ಬೇರೆ ಬ್ರೀಡ್ಗಳಲ್ಲಿ ನಮ್ಮ ಯಾವ್ದಾದ್ರು ಒಳ್ಳೆ ಗುಜಿರಿ, ಕೋಟ, ಕರೋಳಿ ಬೇರೆ ಬೇರೆ ಬ್ರೀಡ್ಗಳುಂಟು. ಬ್ರೀಡಲ್ಲಿ ನಿಮಗೆ ಯಾವ್ದಾದ್ರು ಒಳ್ಳೆ ಒಂದು 4 ನಮಗೆ ಸಿಲೆಕ್ಟೆಡ್ ಅಂತ ಅನಿಸಿದ್ದನ್ನು ಇಟ್ಟುಕೊಂಡು ಸೈಜು ಲೆಂತ್ ಬೇಕು. ಮತ್ತೆ ಬ್ರೀಡರ್ ಯಾವಾಗಲೂ ಸೀಡ್ ವಿ ಕತ್ತೇರಿ ಇದ್ರೆ ಒಳ್ಳೇದು ನನ್ನ ಅಭಿಪ್ರಾಯ. 2 ಸೀಡ್ ಇರ್ಬೇಕು. ಸೀಡ್ ಅಂದ್ರೆ ಅದ ವಿ ಕತ್ತೇರಿ ಇದ್ದಂತ ಗಂಡಾಡಿದ ಮರಿಗಳು ಒಳ್ಳೆ ಬರ್ತದೆ. ಮತ್ತೆ ಒಂದು ಬ್ರೀಡರ್ ಒಳ್ಳೆ ಬೆಳೆದಿರ್ಬೇಕು. ಎಷ್ಟು ವರ್ಷ ಆಗಿರ್ಬೇಕು ಸರ್? ಮಿನಿಮಮ್ 1 ಇಯರ್ ಆದ್ರೂ ಬ್ರೀಡರ್ ದಾಟಬೇಕು. 2 ಇಯರ್ಸ್ 2.5 ಇಯರ್ಸ್ ಎಲ್ಲ ಆದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಅವುಗಳ ಫಾರ್ಮಿಗೆ ಒಳ್ಳೆ ಸ್ಟೆಮಿನಾ ಇರ್ತದೆ. ಹುಟ್ಟಿದಂತ ಮರಿಗಳು ಒಳ್ಳೆ ಹೆಲ್ದಿ ಬರ್ತದೆ. ಅಂದ್ರೆ ಕೈ ಕಾಲೆಲ್ಲ ಒಳ್ಳೆ ಗಟ್ಟಿಮುಟ್ಟಾಗಿ ಒಳ್ಳೆ ಸ್ಟ್ರಾಂಗ್ ಇರ್ತದೆ ಮರಿಗಳು. ಈಗ ಹೆಣ್ಣಾಡು ಒಂದು ಕ್ರಾಸಿಂಗ್ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ವರ್ಷ ಆಗಿರ್ಬೇಕು? ಅದು ಒಂದು ಒಳ್ಳೆ ಪ್ರಶ್ನೆಯನ್ನೇ ನೀವು ಕೇಳಿದಿರಿ. ಮಲಬಾರಿ ಕೊಲಾಬ್ರೇಷನ್ ಅಲ್ಲಿ ನಿಮಗೆ ಒಂದು 6 ರಿಂದ 7 ತಿಂಗಳಾಗೋ ಕ್ರಾಸಿಂಗ್ ಬರ್ತದೆ. ಈಗ ಫಾರ್ಮಿಂಗ್ ಪ್ರಕಾರ ಹೇಗೆ ಅಂತ ಹೇಳಿದ್ರೆ 1 ವರ್ಷ ಆದ್ರೂ ಆಗ್ಬೇಕು ಅಂತ ಹೇಳುದೆಲ್ಲ ಕೆಲವರು ಹೇಳ್ತಾರೆ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈಗ ಅದರ ಗರ್ಭಕೋಶದಲ್ಲಿ ಅದಕ್ಕೆ ಫರ್ಟಿಲಿಟಿ ಇದ್ದ ಕಾರಣ ಅದು ಕ್ರಾಸಿಂಗ್ ಬರುವಂತದ್ದು. ಅದಷ್ಟು ಕೆಪೇಬಲ್ ಇದ್ದ ಕಾರಣ ಅದು ಕ್ರಾಸಿಂಗ್ ಬರುವಾಗ ಕೊಡುದು ಉತ್ತಮ ಅಂತ ಹೇಳುದು ನನ್ನ ಅಭಿಪ್ರಾಯ. ಇಲ್ಲದಿದ್ರೆ ಅದು ಕ್ರಾಸಿಂಗ್ ಬರ್ತದ? ಖಂಡಿತ ಇಲ್ಲ. 6 ರಿಂದ 7 ತಿಂಗಳು 8 ತಿಂಗಳ ಒಳಗಡೆ ನಮ್ಮ ಮಲಬಾರಿ ಕ್ರಾಸ್ ಬ್ರೀಡಿನ ಆಡುಗಳು ಬರ್ತದೆ, ಕ್ರಾಸಿಂಗ್ ಬರ್ತದೆ ಫಸ್ಟ್ ಸೋಲಿದು. ಮತ್ತೆ ನಿಮಗೆ ಊರಿನ ಆಡುಗಳಲ್ಲಾದ್ರೆ 5.5 ರಿಂದ 6 ತಿಂಗಳ ಒಳಗಡೆ ನಿಮಗೆ ಸಣ್ಣ ಒಂದು ಹೆಣ್ಣು ಮರಿ ಹುಟ್ಟಿದ್ದು 6 ತಿಂಗಳು 5.5 6 ತಿಂಗಳ ಒಳಗಡೆ ಕ್ರಾಸಿಂಗ್ ಆಗಿ ಆಯ್ತು 1 ಇಯರ್ ಒಳಗಡೆ ಮರಿ ಇಡ್ತದೆ. ಈಗ ನಾವು ಇಲ್ಲಿ ನಿಮ್ಮ ಫಾರ್ಮ್ ಅಲ್ಲಿ ನೋಡ್ತಾ ಇರೋದು ಸರ್, ಈಗ ಎಲ್ಲ ಒಟ್ಟಿಗೆ ಉಂಟು ಮರಿಗಳೆಲ್ಲ. ಹೌದು. ಆ ಮರಿಗಳು ಕ್ರಾಸಿಂಗ್ ಆಗುದಿಲ್ವಾ? ಮರಿಗಳಂದ್ರೆ ನಾನು ದೊಡ್ಡ ಗಂಡಾಡುಗಳು ಇರುವಾಗ ಅವುಗಳ ಹೆದರಿಕೆಗೆ ಸಣ್ಣ ಗಂಡಾಡುಗಳು ಅಷ್ಟು ಕ್ರಾಸಿಂಗಿಗೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಭಯ ಇರ್ತದೆ. ಈಗ ನೋಡಿ, ಇಲ್ಲಿ ಒಂದು ಸಣ್ಣ ಒಂದು ಊರ್ನ ಕುಟ್ಟ ಉಂಟು, ಇವನಿಗೆ ಸ್ವಲ್ಪ ಕಾರ್ಬಾರ್ ಉಂಟು. ಯಾಕಂದ್ರೆ ಇಲ್ಲಿ ಈಗ ಇರುವುದು ನಾನು 4 ಗಂಡಾಡುಗಳನ್ನೆಲ್ಲ ಕೊಟ್ಟಿದ್ದೇನೆ. ಇವತ್ತು ನಾನು ಬೇರೆ ಹೊಸ ಗಂಡಾಡು ಒಂದು ತರ್ಲಿಕ್ಕೆ ಇದ್ದೇನೆ. ನೋಡಿ, ಈಗ ಅದರದ್ದೇ ಕಾರ್ಬಾರು ನೋಡಿ. ಬೇರೆ ಈಗ ಸಣ್ಣ ಮರಿಗಳು 4-5 ಉಂಟು, ಇದ್ರ ಹತ್ರ ಬರುದಿಲ್ಲ. ಯಾಕೆ? ಇದು ಜೋರುಂಟು. ಯಾವ್ದು ಡಾಮಿನೇಟ್ ಮಾಡ್ತದ ಅದಕ್ಕೆ ಹಿಂಗಿರ್ತದೆ. ಹೌದು, ಆದ್ರೆ ಅದಕ್ಕೆ ಪ್ರಾಯ ಆಗದಿದ್ರೆ ಅದು ಜೋಡಿ ಇದು ಕ್ರಾಸಿಂಗ್ ಮಾಡಿದ್ರೆ ಅಂತ ಕುಟ್ಟಗಳನ್ನು ನಾನು ಬಿಡುದೇ ಇಲ್ಲ. ಈಗ ನಾನು ಅದನ್ನು ಬಿಟ್ರೆ ಅದು ಈಗ ಊರಿನ ಆಡು ಒಂದು 6-7 ತಿಂಗಳಾಯ್ತು ಆ ಕುಟ್ಟನಿಗೆ, ಅದು ಕ್ರಾಸಿಂಗ್ ಆದಿತ್ತು. ಅಫ್ಕೋರ್ಸ್ ಕ್ರಾಸ್ ನಿಲ್ಲಿಕ್ಕೂ ಚಾನ್ಸಸ್ ಉಂಟು. ಯಾಕಂದ್ರೆ ಊರಿನ ಆಡುಗಳಿಗೆ ಸ್ವಲ್ಪ ಸ್ಟಾಮಿನಾ ಜಾಸ್ತಿ ಇರ್ತದೆ. ಅವರ ಫಾರ್ಮಿಗೆ ಒಳ್ಳೆ ಬೇಗ ಕ್ರಾಸಿಂಗು ನಿಲ್ತದೆ ಅವುಗಳದ್ದು. ನಮ್ಮ ದೊಡ್ಡ ಗಂಡಾಡುಗಳೆಲ್ಲಾದ್ರೆ ಮಿನಿಮಮ್ ಒಂದು 10 ರಿಂದ 11 ತಿಂಗಳಾದ್ರೂ ಒಂದು ಕ್ರಾಸಿಂಗ್ ಹೋಗಬೇಕಾಗ್ತದೆ ಮಿನಿಮಮ್. ನಾನು ಹೇಳಿದ್ದು 1 ಇಯರ್ ದಾಟ್ಲೇಬೇಕು. ಆದ್ರೆ ಒಂದು 10 ತಿಂಗಳ ಮೇಲೆ ಆದ್ರೆ ಒಳ್ಳೆ ಮರಿಗಳು ಸಿಗ್ಬಹುದು ಅದರಲ್ಲಿ ಕೂಡ. ಈಗ ಕೆಲವರು ಆಡು ಸಾಕುವವರು ನಾನು ಆಡು ತಂದೆ ಎಂತ ಗ್ರೋತೆ ಬರುದಿಲ್ಲ ಅಂತ ಹೇಳ್ತಾರೆ. ಅದು ಎಂತ? ಅದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಒಂದು ಅವರ ಸಿಲೆಕ್ಷನ್. ಎರಡನೇ ಥಿಂಕ್ ಏನಂದ್ರೆ, ಕೆಲವರು ಹುಳುವಿನ ಔಷಧಿ ಕೊಡುವುದೇ ಇಲ್ಲ ಮರಿಗಳಿಗೆ. 1.5-2 ತಿಂಗಳಿಗೊಮ್ಮೆ ಆದ್ರೂ ಜಂತು ಹುಳದ ಮದ್ದು ಕೊಡ್ಲೇಬೇಕು. ಸ್ಟಾರ್ಟಿಂಗ್ ಒಂದು 1.5 ತಿಂಗಳಾಗ ಒಂದು 2 ರಿಂದ 3 ml ಆದ್ರೂ ಅವಳಿಗೆ ಜಂತು ಹುಳದ ಔಷಧಿ ಕೊಡಬೇಕು. ಮತ್ತೆ ಜಂತು ಹುಳದ ಔಷಧಿ ಕೊಡುವಾಗ ಒಮ್ಮೆ ಟ್ಯಾಬ್ಲೆಟ್ ಕೊಟ್ರೆ ಮತ್ತೊಮ್ಮೆ ಸಿರಪ್ ಕೊಡಬೇಕು. ಒಂದನ್ನೇ ಕೊಟ್ಟದನ್ನೇ ಕೊಡುದಲ್ಲ. ಅವು ಹೆಣ್ಣಾಗ್ಲಿ ಗಂಡಾಗ್ಲಿ, ಈಗ ಹೆಣ್ಣು ಕ್ರಾಸಿಂಗ್ ಬರುವಲ್ಲಿವರೆಗೂ ಕೊಡಬೇಕು. ಮತ್ತೆ ಈಗ ಒಂದು ಹೆಣ್ಣಾಡು ಮರಿ ಇಟ್ಟು 15 ಡೇಸ್ ಹೆಣ್ಣಾಡಿಗೆ ಆಗುವಾಗ ಅಮ್ಮನಿಗೆ ಮೊದಲು ಹುಳುವಿನ ಔಷಧಿ ಕೊಡಬೇಕು. ಅದು ವಾಪಸ್ ನಿಮಗೆ 15 to 20-25 ಡೇಸ್ ಅಲ್ಲಿ ವಾಪಸ್ ರೀಕ್ರಾಸಿಂಗ್ ಬಂದಿರ್ತದೆ ಕರೆಕ್ಟ್ ಆಗಿ. ಅದರ ಫುಡ್ ತೆಕ್ಕೊಂಡದ ಶರೀರಕ್ಕೆ ಸರಿಯಾಗಿ ಹಿಡಿತದೆ. ಕೆಲವು ನೋಡಿ, ಕೆಲವು ಆಡುಗಳ ಹೊಟ್ಟೆ ಮಾತ್ರ ಇರ್ತದೆ, ತಿನ್ಲಿಕ್ಕೆ ಸರಿ ತಿಂತದೆ. ಅವುಗಳ ವೆಯ್ಟ್ ಗೈನ್ ಆಗದೆ ಈ ಕಾರಣದಿಂದಾಗಿ ಹುಳುವಿನ ಔಷಧಿಯನ್ನು ಸರಿಯಾಗಿ ಕೊಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಮತ್ತೆ ವ್ಯಾಕ್ಸಿನೇಷನ್ ಕಂಪಲ್ಸರಿ. ET ಮತ್ತೆ PPR ಅಂತ ಹೇಳುವ 2 ಇಂಜೆಕ್ಷನ್ಗಳು ಆಡಿಗೆ ಅಂತೇಳಿ ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗ್ತಾ ಉಂಟು. ಅದನ್ನು ಕೊಡಬೇಕು. ಗೋ ಡಾಕ್ಟರ್ಗಳು ಹೇಳಿದ್ರೆ ಬಂದು ಕೊಟ್ಟು ಹೋಗ್ತಾರೆ ಮನೆಗೆ. ಬೇರೆ ಏನಾದ್ರು ಲಿವರ್ ಟಾನಿಕ್ ಈ ತರ ಏನಾದ್ರು ಬೇಕು? ನಾನು ಲಿವರ್ ಟಾನಿಕ್ ಬ್ರೋನ್ಟೋನ್ ಕಂಪನಿಯ ಲಿವರ್ ಟಾನಿಕ್ ಯೂಸ್ ಮಾಡ್ತಾ ಇದ್ದೇನೆ, ಒಳ್ಳೇದುಂಟು. ಈಗ ಹುಳುವಿನ ಔಷಧಿ ಕೊಟ್ಟು 1 ಡೇ ಗ್ಯಾಪ್ ಕೊಡಬೇಕು ನಾವು. ಮತ್ತೆ ಒಂದು 3 ಡೇಸ್ ನಾನು ಕೊಡ್ತೇನೆ. ಮತ್ತೆ ಬ್ರೀಡರ್ ಗಂಡಾಡಿಗೆ ನನ್ನ ಹತ್ರ ನಾಟಿ ಕೋಳಿ ಉಂಟು. ನಾಟಿ ಕೋಳಿ ಮೊಟ್ಟೆ ಒಂದು ಹೊಡೆದು ವಾರದಲ್ಲಿ ಒಂದು 30 ರಿಂದ 40 ml ಸ್ವಲ್ಪ ಕ್ಯಾಲ್ಸಿಯಂ ಮತ್ತೆ ಲಿವರ್ ಟಾನಿಕ್ ಮಿಕ್ಸ್ ಮಾಡಿ ಬ್ರೀಡರಿಗೆ ಕೊಡ್ತೇನೆ. ಸಾಧಾರಣ 25 ಹೆಣ್ಣಾಡುಗಳಿಗೆ ಒಂದೇ ಗಂಡಾಡನ್ನು ಮೇಂಟೈನ್ ಮಾಡಿಕೊಂಡು ಅದು 80 kg ಬಾಡಿ ವೇಟ್ ಅಲ್ಲಿ ಹಾಗೆಯೇ ಇತ್ತು. ಹಾಗೆ ಇರಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೈತನಸು ಜಾಸ್ತಿ ಕೊಡ್ಬೇಕಾಗ್ತದೆ. 25 ಹೆಣ್ಣಾಡಿಗೆ ಒಂದೇ ಗಂಡಾಡು ಇರುವಾಗ ನಾವು ಸ್ವಲ್ಪ ಫುಡ್ ಜಾಸ್ತಿ ಕೊಡ್ಬೇಕಾಗ್ತದೆ ಗಂಡಿಗೆ. ಸೊ ಅದೇನಂದ್ರೆ ಪ್ರೊಡಕ್ಷನ್ ಪರ್ಪಸ್ ಇಂದಾಗಿಯೂ ಇದಾಗ್ತದೆ. ಅದರ ವೆಯ್ಟ್ ಲಾಸ್ ಆಗದಾಗೆ ನಾವು ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗಿ ಕೊಡ್ಬೇಕಾಗ್ತದೆ. ಈಗ ಇಲ್ಲಿ ಫಾರ್ಮ್ ಅಲ್ಲಿ ಈಗ ಬ್ರೀಡರ್ ಇಲ್ಲ. ಬ್ರೀಡರ್ ಅಂತ ಹೇಳಿದ್ರೆ, ನಾನೀಗ ಬ್ರೀಡರ್ ಮೊನ್ನೆ ನನ್ನ ಹತ್ರ 4 ಗಂಡಾಡುಗಳಿತ್ತು. ಒಳ್ಳೆ ನನಗೆ ನನ್ನ ರೇಟಿಗೆ ಬಂತು, ಆಡುಗಳನ್ನು ಕೊಟ್ಟೆ. ಹಾಗಾಗಿ ಇವತ್ತೇ ನಾನು ಇನ್ನೊಂದು ಬ್ರೀಡರ್ ತರ್ತಾ ಇದ್ದೇನೆ. ಯಾಕಂದ್ರೆ ಈಗ ಮರಿಟ ಆಡುಗಳು ಹೆಣ್ಣಾಡುಗಳು ತುಂಬಾ ಉಂಟು. ನಮಗೆ ಬ್ರೀಡರ್ ಬೇಕೇ ಬೇಕು. 10-20 ಹೆಣ್ಣಾಡುಗಳು ಉಂಟು. 20 ಹೆಣ್ಣಾಡುಗಳಿರುವಾಗ ನಮಗೆ ಒಂದು ಬ್ರೀಡರ್ ಇಲ್ಲದೆ ಮರಿಗಳು ನಮಗೆ ಪ್ರೊಡಕ್ಷನ್ ಸ್ಲೋ ಆಗ್ತದೆ. ಸೊ ಅದರ ಪರ್ಪಸ್ ಇಂದಾಗಿ ಬ್ರೀಡರ್ ಅನ್ನು ನಾನು ಬೇರೆ ಬೇರೆ ದಿಕ್ಕಿಂದ ಒಳ್ಳೆ ಲೆಂತ್ ಒಳ್ಳೆ ಹೈಟ್ ಇದ್ದ ಗಂಡಾಡುಗಳನ್ನು 25,000-30,000 ಆದ್ರೂ ಸಮಯ ಕೊಟ್ಟು ನಾನು ತರ್ತೇನೆ.
ಆ 25-30 ಸಾವಿರ ತಂದಂತದಲ್ಲಿ ನಮಗೆ ಒಂದು 5-8 ಗಿಡ್ಡುಗಳ 10 ಗಿಡ್ಡುಗಳ ಸಿಕ್ಕಿದೆ, ಆ ದುಡ್ಡು ನಮಗೆ ರಿಟರ್ನ್ ಬಂತು ಅಂತ ಹೇಳುದು ನನ್ನ ಅಭಿಪ್ರಾಯ. ಅಂದ್ರೆ ಮತ್ತೆ ನಮಗೆ ಪ್ಲಸ್ ಫರ್ಟಿಲೈಸರ್ ನಮಗೆ ಆಗ್ತದೆ. ಸೊ ಅದರ ಫುಡ್ಡಿನ ಅವಶ್ಯಕತೆ ನಮಗೆ ಖರ್ಚು ಅದು ಇದೆಲ್ಲ ನಮಗೆ ಫರ್ಟಿಲೈಸರ್ ಎಲ್ಲ ಅದರಲ್ಲಿ ಸಾಧಾರಣ ಒಂದು ಆಡಿದಲ್ಲಿ ಒಂದು 70-75% ಅದರ ಫುಡ್ಡಿನ ಅವಶ್ಯಕತೆ ನಮಗೆ ಅದರ ಹಿಕ್ಕೆಯಲ್ಲಿ ಬರ್ತದೆ. ಅಂದ್ರೆ ಎಷ್ಟು ಲೋಡ್ ಗೊಬ್ಬರ ಸಿಗ್ಬೋದು ಸರ್ ಒಂದೊಂದು? ಸರ್ ಒಂದು 50-60 ಆಡುಗಳಿದ್ರೆ ಸಾಧಾರಣ ವರ್ಷಕ್ಕೆ 300-350 ಬ್ಯಾಗ್ ಈಟು ಸಿಗ್ತದೆ. ಸಾಧಾರಣ 100 ಆಡುಗಳೆಲ್ಲ ಇದ್ರೆ ಒಂದು ಮಿನಿಮಮ್ ಒಂದು 400-450 ಬ್ಯಾಗ್ ಡ್ರೈ ಬಿಟ್ಟೆ ಆದ್ರೆ ಸಿಗ್ತದೆ. ಮುದ್ದೆ ಆದ್ರೆ ಅಷ್ಟು ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾನು ಹೈಟ್ ಮಾಡಿದ್ದೆ ಅದಕ್ಕೆ ಬೇಕಾಗಿ, ಯಾಕಂದ್ರೆ ನಿಮಗೆ ಪಿಟ್ಟೆ ಕ್ಲೀನ್ ಆಗಿ ಸಿಗ್ತದೆ. ಮತ್ತೆ ಈ ಪಿಟ್ಟೆಗೆ ನಿಮಗೆ ಯೂರಿಯಾ ಹಾಕಬೇಕು, ಮತ್ತೊಂದು ಹಾಕಬೇಕು, ಮೊದಲೊಂದು ಹಾಕಬೇಕು, ಇಲ್ಲ ನಾವು ತೋಟಕ್ಕೆ ನಾವು ಮಿಕ್ಸ್ ಮಾಡಿ ಕೋಳಿ ಗೊಬ್ಬರವನ್ನು ಇದನ್ನು ಹಟ್ಟಿ ಗೊಬ್ಬರ ಮತ್ತೆ ಸುಡುಮಣ್ಣಲ್ಲಿ ನಮಗೆ ಪೊಟ್ಯಾಶಿಯಂ ಸಿಗ್ತದೆ ತೋಟಕ್ಕೆ. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು 10 ದಿವಸ ಇಟ್ಟು ಅದನ್ನು ಚಂದ ಎಲ್ಲ ಪಾಕ ಮಾಡಿ ಮಿಕ್ಸಿ ಮಾಡಿ ಇಟ್ಟು ಆಮೇಲೆ ತೋಟಕ್ಕೆ ಹಾಕ್ತೇನೆ. ನಾನು ಕೊಕ್ಕೋ ಉಂಟು ನನ್ನ ಹತ್ರ ಎಡೆಬೆಳೆಯಾಗಿ, ತೆಂಗು ಉಂಟು, ಹಾಗೆ ಜಾಯಿಕಾಯಿ ಮತ್ತೆ ಅಡಿಕೆ ಮರಗಳಿಗೆ ನಾನು ಅದನ್ನೇ ಕೊಡ್ತಾ ಇದ್ದೇನೆ. ಒಂದು 2.5 kg ಅಂದಾಜು ನಾನು ಒಂದು ಮರಕ್ಕೆ ಇಟ್ಟು ಕೊಡ್ತಾ ಇದ್ದೇನೆ. ನನಗೆ ಉತ್ತಮವಾದ ರಿಸಲ್ಟ್ ಉಂಟು. ಅಡಿಕೆಯಲ್ಲಿ ಆಗಲಿ ನನ್ನ ಉತ್ಪತ್ತಿ ಆಗಲಿ ನನಗೆ ಯಾವುದೇ ರೀತಿಯಲ್ಲಿ ನನಗೆ ಎಂತ ಸಮಸ್ಯೆ ಬರಲಿಲ್ಲ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಆಡು ಸಾಕಾಣಿಕೆ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಆಡು ಸಾಕಾಣಿಕೆ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.